ಮಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಸದನದಲ್ಲೂ ಬಿಜೆಪಿ ಪ್ರತಿಭಟನೆ ಮುಂದುವರೆದಿದೆ. ಕಪ್ಪು ಟಿ ಶರ್ಟ್ ಬಿಟ್ಟು ಈಗ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಪಟ್ಟಣ ಹಿಡಿದು ಕೂತಿದ್ದಾರೆ. ವಿರೋಧ ಪಕ್ಷಗಳ ನಾಯಕರು ಜೆಡಿಎಸ್ನಲ್ಲಿದ್ದಾರೆ, ಬಿಜೆಪಿಯವರು ಕೂಡ ಇದ್ದಾರೆ. ರಾಜೀನಾಮೆಗೆ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಸದನದಲ್ಲಿ ಗದ್ದಲ ಕೋಲಾಹಲವೇ ಸೃಷ್ಟಿಯಾಗ್ತಾ ಇದೆ. ಕಲಾಪ ಸರಳ ಸುಗಮವಾಗಿ ನಡೀಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ ವಿರೋಧ ಪಕ್ಷಗಳು. ಸರ್ಕಾರಕ್ಕೆ ಮುಜುಗರ ತರ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಜಿದ್ದಿಗೆ ಬಿದ್ದಂತೆ, ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇದೆ. ಅಲ್ಲಿ ಪಾದಯಾತ್ರೆ ಮಾಡಿದ್ರು. ಸದನದ ಹೊರಗೂ ಕೂಡ ಪ್ರೊಟೆಸ್ಟು, ಒಳಗೂ ಕೂಡ ಪ್ರತಿಭಟನೆ, ಧಿಕ್ಕಾರಗಳು, ಘೋಷಣೆಗಳು. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗೋದಿಲ್ಲ. ತೆರಿಗೆ ಹಣ ಪೋಲಾಗ್ತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ರಾಜೀನಾಮೆ ಅಷ್ಟೇ ಇಂಪಾರ್ಟೆಂಟು ಬಿಜೆಪಿ ಮತ್ತು ಜೆಡಿಎಸ್ನವ್ರಿಗೆ. ಸರ್ಕಾರಕ್ಕೆ ನಾಗೇಂದ್ರ ಅವರು ಬೇಕು. ಇಲ್ಲಿ ನಷ್ಟ ಆಗ್ತಿರೋದು ರಾಜ್ಯದ ಜನರಿಗೆ, ಆಯ್ಕೆ ಮಾಡಿದಂತಹ ಅಂದರೆ ವೋಟರ್ಸ್ಗೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು. ಯಾರು ಕೇಳಬೇಕಾಗಾದರೆ? ಪರಿಹಾರ ಕೊಡೋರು ಯಾರು? ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲ ಅಂತ ಅಲ್ಲಿ ಹೇಳ್ತಿದ್ದಾರೆ. ಅವ್ರು ಸಮರ್ಥನೆ ಮಾಡ್ಕೊಳ್ತಿದ್ರು, ನಾನು ತಪ್ಪಿಲ್ಲ, ನಾನು ಮಾಡಿಲ್ಲ, ನನ್ನ ಹೆಸರು ಎಲ್ಲೂ ನೇರವಾಗಿ ಉಲ್ಲೇಖ ಇಲ್ಲ ಅಂತ. ಇನ್ನು ತನಿಖೆ ಆಗಬೇಕು, ನಾನು ನಿರ್ದೋಷಿ, ಅಲ್ಲಿವರೆಗೂ ನಾನು ಅಪರಾಧಿ ಅಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಇವರು ದಾಖಲೆಗಳನ್ನು ಇಟ್ಕೊಂಡು ಬಂದಿದ್ದಾರೆ. ಈ ನೋಡಿ, ಇಡಿ ಚಾರ್ಜ್ ಶೀಟ್ ಇದೆ, CBI ಚಾರ್ಜ್ ಶೀಟ್ ಇದೆ. ಅವರ ಸಂಬಂಧಿಗಳಿಗೆ ಹಣ ವರ್ಗಾವಣೆ ಆಗಿದೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿರ್ಧಾರಕ್ಕೆ ಬರೋದು ಹೆಂಗೆ ಈಗ? ಆಯಿತು, ಏನಾದರೂ ಮಾಡಿಕೊಳ್ಳಿ, ಅಲ್ಲಿ ಕಲಾಪವನ್ನು ನಡೆಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಲ್ವಾ? ದಿನ ಬೆಳಗಾದರೆ ಸಾಕು, ಒಂದಲ್ಲ ಒಂದು ರೀತಿಯಾದಂಥ ಪ್ರತಿಭಟನೆಯನ್ನು ಮಾಡ್ತಾನೇ ಇದ್ದಾರೆ. ಆಯಿತು, ಸರ್ಕಾರಕ್ಕೆ ಡ್ಯಾಮೇಜ್ ಮಾಡ್ತಿದ್ದಾರೆ, ಮಾಡಲಿ. ವಿರೋಧ ಪಕ್ಷ ಆಗಿ ಅವ್ರು ಕೆಲಸ ಮಾಡ್ತಾರೆ, ಮಾಡಲಿ. ಎಷ್ಟು ಅಂತ ರಾಜ್ಯದ ಜನ ಸಹಿಸ್ಕೊಳ್ಳೋಕ್ಕಾಗತ್ತೆ? ಒಂದು ವಾರ ಆಯ್ತೀಗ ನಾವು ನೋಡ್ತಾನೆ ಇದ್ದೀವಿ ಈ ಡ್ರಾಮಾಗಳನ್ನು. ಕಪ್ಪು ಪಟ್ಟಿ ಧರಿಸೋದು, ಪಟ್ಟಿ ಕಟ್ಕೊಳ್ಳೋದು, ಆ ಕಪ್ಪು ಟಿ ಶರ್ಟ್ ಹಾಕ್ಕೊಳ್ಳೋದು, ಸದನದ ಒಳಗೂ ಮತ್ತು ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ ಎಲ್ಲ ಕಡೆಗಳಲ್ಲೂ ಕೂಡ ಬರೀ ಇದೇ ಥರದಾದಂಥ ಪ್ರತಿಭಟನೆಗಳಾದರೆ ಇನ್ನು ಯಾವಾಗ ಇವರು ಸೆಷನ್ ನಡೆಸ್ತಾರೆ? ಮುಗೀತು. ಶನಿವಾರ ಭಾನುವಾರ ಮುಗೀತು, ಅದು ಹೋಗುತ್ತೆ. ಇನ್ನೊಂದು 3-4 ದಿನ ಉಳಿಯುತ್ತಷ್ಟೇ. ಇಲ್ಲಿವರೆಗೂ ಒಂದು ವಿಚಾರನೂ ಕೂಡ ಆರೋಗ್ಯಕರವಾಗಿ ಚರ್ಚೆ ಆಗಿಲ್ಲ. ಪ್ರತಿಭಟನೆ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ, ಆದರೆ ಸದನವನ್ನು ನಡೀಲಿಕ್ಕೆ ಬಿಡದೆ, ಅವಕಾಶ ಮಾಡಿಕೊಡದೆ, ಹಾಳುಗೆಡವಿ ಇದರಲ್ಲಿ ಸಾಧಿಸೋದೇನಿದೆ? ಹಾಗಾದರೆ ಏನು ರಾಜೀನಾಮೆ ಕೊಟ್ಟೇ ಬಿಡ್ತಾರಾ ಈಗ ನಾಗೇಂದ್ರ ಅವರು? ಆಯ್ತು, ರಾಜೀನಾಮೆ ಕೊಟ್ಟರು ಅಂತಂದರೆ ಆಯ್ತಪ್ಪ, BJP JDS ಹೋರಾಟಕ್ಕೆ ಗೆಲುವು ಸಿಕ್ತು ಅಂತ ನಾವೇ ಹೇಳ್ತೀವಿ. ರಾಜೀನಾಮೆ ಕೊಡದೇ ಇದ್ದರೆ ಅಲ್ಲಿ ಸಮಯ ವ್ಯರ್ಥ, ಜನರ ಹಣ ಕೂಡ ವ್ಯರ್ಥ, ಎಲ್ಲವೂ ಕೂಡ ಟೋಟಲಿ ವೇಸ್ಟ್ ಆಯಿತು ಅಂತ ಅಂದ್ಕೊಳ್ತೀವಿ ನಾವು. ಬಟ್ ಈಗ ಈ ಪ್ರತಿಭಟನೆ ಎಲ್ಲಿವರೆಗೂ ಮಾಡ್ತಾರೆ BJPಯವರು? ಅಧಿವೇಶನ ಮುಗಿಯೋವರೆಗೂ ಮಾಡ್ತಾರಾ? ಅಥವಾ ನಾಗೇಂದ್ರ ಅವರು ರಾಜೀನಾಮೆ ಕೊಡೋವರೆಗೂ ಹೀಗೆ ಮುಂದುವರಿಸ್ತಾರಾ? ಸ್ಪೀಕರ್ ಅವರು ಸದನವನ್ನು ಮುಂದೂಡೋದಾಯಿತು, ಮತ್ತು ಶುರು ಮಾಡೋದಾಯಿತು, ಧಿಕ್ಕಾರಿಗಳನ್ನ ಕೂಗ್ತಾರೆ, ಅಡ್ಡಿಪಡಿಸ್ತಾರೆ. ಅವಕಾಶಕ್ಕೆ ಚರ್ಚೆ ಇಲ್ಲ, ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ. ವಿಧೇಯಕವನ್ನು ವಿರೋಧದ ಮಡೆ ಕೂಡ ಮಂಡಿಸ್ತಾ ಇದ್ದಾರೆ, ಅನುಮೋದನೆ ತೆಗೆದುಕೊಳ್ತಾ ಇದ್ದಾರೆ. ಕಟಕಗೊಂಡ ವಿಠಲ್ ದೋಂಡುಬಾ, ಶಾರದಾಪುರ ನಾಯ್ಕ್, ಭೀಮಣ್ಣ ಟಿ ನಾಯ್ಕ್, ರಾಮಪ್ಪ ಬಾಳಪ್ಪ ತಿಮ್ಮಾಪುರ್, ರವಿಕುಮಾರ್ ಗೌಡ, JT ಪಾಟೀಲ್, TD ರಾಜೇಗೌಡ, JH ಶ್ರೀನಿವಾಸ್, M ಚಂದ್ರಪ್ಪ, HR ಗವಿಯಪ್ಪ, S ರಘು,